ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ದೀವಿ ಹಲಸು ಉಪಯೋಗಿಸಿ ಒಂದು ಸೂಪರ್ ಆಗಿರುವಂಥ ಒಂದು ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಈ ದೀವಿ ಹಲಸು ಉಪಯೋಗಿಸಿ ಯಾವ ರೀತಿ ಒಂದು ಸ್ನ್ಯಾಕ್ ರೆಡಿ ಮಾಡೋದಂತ ನೋಡೋಣ. ಮೊದಲು ನೋಡಿ, ನಾನು ಇಲ್ಲಿ ಒಂದು ದಿವಿ ಹಲಸು ತಗೊಂಡಿದ್ದೀನಿ. ನೀವು ದಿವಿ ಹಲಸು ಸೆಲೆಕ್ಟ್ ಮಾಡುವಾಗ ಚೆನ್ನಾಗಿ ಬೆಳೆದಿರುವಂತಹ ದಿವಿ ಹಲಸೆ ತಗೋಬೇಕು. ಅಂದ್ರೆ ಅಂದ್ರೆ ಸಣ್ಣ, ಅಂದ್ರೆ ಎಳೆಯ ದಿವಿ ಹಲಸು ತಗೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ನಂಗೆ ಇದೊಂದು ಸಣ್ಣ ಗಾತ್ರದ ದಿವಿ ಹಲಸು ಸಿಕ್ಕಿರೋದು. ಅಂದ್ರೆ ಬೆಂಗಳೂರಲ್ಲಿ ಇದು ಸಿಗೋದಂದ್ರೇನೆ ಕಷ್ಟ, ಅಪರೂಪ, ಸಿಗಲ್ಲ. ನಮ್ಮ ಊರಲ್ಲಿ ಸಿಕ್ಕಿರ್ತಾರೆ, ಇದು ಸಿಗಲ್ಲ. ನಂಗೊಂದು ಸಿಕ್ಕಿದೆ ನೋಡಿ, ಈ ರೀತಿ. ಅದು ಇದನ್ನ ಈ ರೀತಿ ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಇದೆ. ಇನ್ನು ಇದ್ರ ಸಿಪ್ಪೆ ತೆಗಿಬೇಕು. ಅದೇ ರೀತಿ ನೋಡಿ, ಇದರ ಮೇಲ್ಗಡೆ ಈ ರೀತಿ ಇದೆಯಲ್ಲ, ಅದನ್ನು ಕೂಡ ತೆಗಿಬೇಕು. ನೀವು ಇದನ್ನ ತುಂಡು ಮಾಡೋದಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳಿ. ಅಂದ್ರೆ ನಾವು ಎಳೆಯ ಹಲಸಿನಕಾಯಿ ಎಲ್ಲ ಯಾವ ರೀತಿ ತುಂಡು ಮಾಡ್ತೀವಿ ಅದೇ ರೀತಿ ತುಂಡು ಮಾಡೋದು. ಅದೇ ರೀತಿ ಇದರಲ್ಲಿ ಕೂಡ ಒಂದು ಅಂಟು ಬರುತ್ತೆ, ಅಂದ್ರೆ ಮಯಣ ಇರುತ್ತೆ. ನೋಡಿ, ಮೊದಲು ಈ ರೀತಿ ನಾನು ಚಾಕು ಉಪಯೋಗಿಸಿ ಇದರ ಸಿಪ್ಪೆ ಈ ರೀತಿ ತೆಗಿತಾ ಇದ್ದೀನಿ. ನೋಡಿ, ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಚೆನ್ನಾಗಿ ಹರಿತಾ ಇರುವಂತಹ ಚಾಕು ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತೆಗಿಯೋದಿಕ್ಕೆ. ನೋಡಿ, ಈ ರೀತಿ ಸ್ವಲ್ಪ ಅಂಟಾಗುತ್ತೆ ಕೈಯಲ್ಲಿ. ನೋಡಿ, ಸ್ವಲ್ಪ ಎಣ್ಣೆ ಹಚ್ಚಿಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೀತಿ ತುಂಡು ಮಾಡಬೇಕು. ಇದೊಂದು ಸಣ್ಣ ಗಾತ್ರದ ದೇವಿ ಹಲಸಾದ ಕಾರಣ ಸಣ್ಣಕ್ಕೆ ಪೀಸ್ ಎಲ್ಲ ನಮಗೆ ಸಣ್ಣಕ್ಕೆ ಸಿಗ್ಬೋದು. ನೀವು ಆದಷ್ಟು ಸಿಕ್ಕಿದ್ರೆ ದೊಡ್ಡ ಚೆನ್ನಾಗಿ ಬೆಳೆದಿರುವಂತಹ ದಿವಿ ಹಲಸೆ ತಗೊಳ್ಳಿ. ನೋಡಿ, ಈ ರೀತಿ ಇದ್ರ ಸಿಪ್ಪೆ ಎಲ್ಲ ತೆಗಿಬೇಕು. ನಾನಿಲ್ಲಿ ಚಾಕು ಉಪಯೋಗಿಸಿ ತಗೊಂಡಿರೋದು. ನೋಡಿ, ಈ ರೀತಿ ಇದೆ. ಇನ್ನು ಇದನ್ನ ನಾವು ನೀರಲ್ಲಿ ಹಾಕೋಬೇಕು, ಯಾಕಂದ್ರೆ ಅದರಲ್ಲಿ ಮಯಣ ಎಲ್ಲ ಇರುತ್ತೆ. ಆದ ಕಾರಣ ಅದನ್ನ ನೀರಲ್ಲಿ ಹಾಕಿಡ್ಬೇಕು. ನೋಡಿ, ಈ ರೀತಿ ಅದರ ಒಳಗೆ ಮೇಲಿರುವಂತಹ ಇದನ್ನು ಕೂಡ ತುಂಡು ಮಾಡಿ ತೆಗಿಬೇಕು. ಒಂದು ಗಟ್ಟಿ ಇರುವ ಭಾಗ ಇರುತ್ತೆ ನೋಡಿ, ಅದು ಕೂಡ ನಮಗೆ ಬೇಡ, ಈ ರೀತಿ ಇರುತ್ತೆ. ಅಥವಾ ನೋಡಿ, ನಮಗೆ ಈ ರೀತಿ ಒಂದು ಪೀಲರ್ ಉಪಯೋಗಿಸಿ ಕೂಡ ಇದನ್ನ ಈ ರೀತಿ ಸಿಪ್ಪೆ ತೆಗಿಬಹುದು. ಚಾಕುಗಿಂತ ಈ ಪೀಲರ್ ಸ್ವಲ್ಪ ಸುಲಭ ಆಗುತ್ತೆ. ನೋಡಿ, ಈ ರೀತಿ ತೆಗಿಬೇಕು. ನಮಗೆ ತುಂಬಾ ಸುಲಭವಾಗಿ ಈ ರೀತಿ ತೆಗಿಬಹುದು. ಸ್ವಲ್ಪ ಈ ರೀತಿ ಅಡಿಭಾಗದಿಂದಲೇ ತಗೊಳ್ಳಿ. ನೋಡಿ, ಈ ರೀತಿ. ಅಷ್ಟೇನು ದೊಡ್ಡ ಕಷ್ಟದ ಕೆಲಸ ಏನಲ್ಲ, ನಿಧಾನಕ್ಕೆ ತೆಗ್ಬಿಟ್ರೆ ಆಯ್ತು. ಈ ರೀತಿ ತಗೊಳ್ಳಿ. ನೋಡಿ, ಸ್ವಲ್ಪ ಅಂದ್ರೆ ಇದು ಸಣ್ಣ ಗಾತ್ರದ ಗಣ್ಣ. ನೋಡಿ, ಸ್ವಲ್ಪ ಹಸಿರು ಬಣ್ಣದಲ್ಲಿ ಇದು ಕಾಣಿಸುತ್ತೆ ನೋಡಿ, ಈ ರೀತಿ ಸಿಪ್ಪೆ ತೆಗೆಯುವಾಗ. ಓಕೆ, ನೋಡಿ, ಇವಾಗ ಇದನ್ನೆಲ್ಲ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ನೋಡಿ, ಎಲ್ಲ ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ತೊಳಿಬೇಕು. ಅಂದ್ರೆ ನಾವು ಅದ್ರಲ್ಲಿ, ನಾನು ಹೇಳಿದೆ ಅಲ್ವಾ, ಅದರಲ್ಲಿ ಮಯಣ ಎಲ್ಲ ಇರುತ್ತೆ, ಗಮ್ಮು ತರ ಇರುತ್ತೆ. ಅದ ಕಾರಣ ಅದನ್ನ ಚೆನ್ನಾಗಿ ಈ ರೀತಿ ನೀರಲ್ಲಿ ತೊಳೆದ್ಬಿಟ್ರೆ ಆಯ್ತು. ನೀರಿಂದ ತೊಳೆದ ಮೇಲೆ ಇದನ್ನ ನೀರಿಂದ ತೆಗಿಬೇಕು. ತೆಗೆದು ನೋಡಿ, ನಾನು ಈ ತರ ಒಂದು ಸ್ಟ್ರೈನರ್ ಅಲ್ಲಿ ಹಾಕ್ತಾ ಇದ್ದೀನಿ. ಅಂದ್ರೆ ನೀರಿನ ಪಸೆ, ನೀರಿನ ಹನಿ ಏನು ಇದ್ರಲ್ಲಿ ಇರಬಾರ್ದು. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಅಂದ್ರೆ ನಾವು ಸ್ನ್ಯಾಕ್ ಮಾಡ್ತಾ ಇರೋದು ಫ್ರೈ ಮಾಡೋದಿಕ್ಕೋಸ್ಕರ. ನೋಡಿ, ಆಮೇಲೆ ಈ ರೀತಿ ಒಂದು ಸ್ಲೈಸರ್ ಉಪಯೋಗಿಸಿ ಇದನ್ನ ಸಣ್ಣಕ್ಕೆ ತುಂಡು ಮಾಡಬೇಕು. ಸ್ಲೈಸರ್ ಅಥವಾ ಚಾಕು ಉಪಯೋಗಿಸಿ ಕೂಡ ಮಾಡಬಹುದು. ಸ್ಲೈಸರ್ ಉಪಯೋಗಿಸುವಾಗ ಚೆನ್ನಾಗಿ ಹರಿತಾ ಇರುವಂತಹ ಸ್ಲೈಸರ್ ಆದ್ರೆ ಕರೆಕ್ಟ್ ನಮಗೆ ಸಿಗುತ್ತೆ, ಇಲ್ಲ ಅಂದ್ರೆ ಕರೆಕ್ಟ್ ಪೀಸ್ ಆಗಲ್ಲ. ಅದು ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಆದ ಕಾರಣ. ನೋಡಿ, ಈ ರೀತಿ. ಆಮೇಲೆ ಇದು ಜಾಸ್ತಿ ತೆಳುವಾಗಿ ಕೂಡ ಕಟ್ ಮಾಡಬಾರ್ದು. ನೋಡಿ, ಇಷ್ಟು ದಪ್ಪ ಇರಬೇಕು. ಚೆನ್ನಾಗಿ ಬೆಳೆದಿರೋದಾದ್ರೆ ಸ್ವಲ್ಪ ದೊಡ್ಡದಿರುತ್ತೆ, ಅವಾಗಾದ್ರೂ ಪರವಾಗಿಲ್ಲ. ಈ ರೀತಿ ಸಣ್ಣದು ತಗೊಳ್ತಿದ್ರೆ ಸ್ವಲ್ಪ ದಪ್ಪಕ್ಕೆ ತುಂಡು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಸ್ಲೈಸರ್ ಉಪಯೋಗಿಸಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ಎಲ್ಲ ತುಂಡು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸಣ್ಣ ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅದೇ ರೀತಿ ಸ್ವಲ್ಪ ಮೆಣಸಿನ ಹುಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಉಪ್ಪೆಲ್ಲ ಕರಗಬೇಕು. ನೋಡಿ, ಇವಾಗ ಉಪ್ಪೆಲ್ಲ ಕರಗಿದೆ, ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕಿಟ್ಟೆ, ಬಿಸಿ ಆಗಿದೆ. ಅದರಲ್ಲಿ ಮೊದಲು ನಾನು ಸ್ವಲ್ಪ ಕರಿಬೇವು ಫ್ರೈ ಮಾಡ್ತೀನಿ. ಚೆನ್ನಾಗಿ ಕರಿಬೇವು ಫ್ರೈ ಆಗ್ಲಿ, ಕ್ರಿಸ್ಪಿಯಾಗಿ ಗರಿ ಗರಿ ಆಗಿರ್ಬೇಕು. ಸಾಕು, ಇದನ್ನ ತೆಗಿತಾ ಇದ್ದೀನಿ. ಕರಿಬೇವು ಫ್ರೈ ಆಗಿದೆ ಇವಾಗ. ನೋಡಿ, ಇದನ್ನ ತೆಗಿತಾ ಇದ್ದೀನಿ. ಸಾಕು. ಆಮೇಲೆ ಇದಕ್ಕೆ ನಾವು ತುಂಡು ಮಾಡಿಟ್ಟಂತಹ ದೀವಿ ಹಲಸನ್ನ ಈ ರೀತಿ ಹಾಕೋಬೇಕು. ಬೇರೆ ಏನು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಯಾವ ರೀತಿ ತುಂಡು ಮಾಡಿಟ್ಕೊಂಡಿದ್ದೀವೋ ಅದನ್ನ ನೇರವಾಗಿ ಈ ರೀತಿ ಎಣ್ಣೆಗೆ ಹಾಕೊಂಡ್ರೆ ಆಯ್ತು.
ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕರೆಕ್ಟ್ ಫ್ರೈ ಮಾಡ್ಕೊಳ್ಳಿ. ಇನ್ನು ಅರ್ಧ ಬೆಂದ ಮೇಲೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಉಪ್ಪಿನ ನೀರು ಹಾಕೋಬೇಕು. ಮೊದಲೇ ಅಲ್ಲ, ಅರ್ಧ ಬೆಂದಿರಬೇಕು, ನಿಧಾನಕ್ಕೆ ಹಾಕೋಬೇಕು. ಅಂದ್ರೆ ಕುದೀತಿರೋ ಎಣ್ಣೆಯಲ್ಲಿ ನಾವು ಹಾಕ್ತಾ ಇರೋದು, ನಿಧಾನಕ್ಕೆ ಹಾಕೊಂಡ್ರೆ ಏನಾಗಲ್ಲ. ಇನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕಿದು. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ ಇವಾಗ ಫ್ರೈ ಆಗಿ ರೆಡಿ ಆಗಿದೆ ನಮ್ಮ ದೀವಿ ಹಲಸಿನ ಚಿಪ್ಸ್. ಇಲ್ಲಿ ರೆಡಿ ಆಗಿದೆ ನೋಡಿ. ಇದು ಸಣ್ಣ ಸಣ್ಣ ಚಿಪ್ಸ್. ನಾನು ಮೊದಲೇ ಹೇಳಿದ್ದೀನಿ, ಚೆನ್ನಾಗಿ ಬೆಳೆದಿರುವಂತಹ ದೊಡ್ಡ ದೀವಿ ಹಲಸು ತಗೊಂಡ್ರೆ ನಮಗೆ ಕರೆಕ್ಟ್ ದೊಡ್ಡ ದೊಡ್ಡ ಚಿಪ್ಸ್ ಸಿಗುತ್ತೆ. ನೋಡಿ ಈ ರೀತಿ ಇದನ್ನ ತೆಗಿತಾ ಇದ್ದೀನಿ ಎಣ್ಣೆಯಿಂದ. ಇದೇ ರೀತಿ ಉಳಿದದನ್ನೆಲ್ಲ ಫ್ರೈ ಮಾಡಿ ತರ್ತೀನಿ ನಾನು. ನೋಡಿ ಇವಾಗ ಫ್ರೈ ಆಗಿ ರೆಡಿ ಆಗಿದೆ. ಸಂಜೆ ಹೊತ್ತು ಟೀ ಜೊತೆ ತಿನ್ನೋದಿಕ್ಕೆಲ್ಲ ಸೂಪರ್ ಆಗಿರುತ್ತೆ. ನೋಡಿ ಎಷ್ಟೊಂದು ಗರಿ ಗರಿ ಆಗಿದೆ ಅಂತ. ಈ ರೀತಿ ಇರುತ್ತೆ, ಸೂಪರ್ ಆಗುತ್ತೆ. ಸಿಂಪಲ್ ಆಗಿ ಮಾಡುವಂತ ಒಂದು ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.